ಶಿವಮೊಗ್ಗ ಕರ್ನಾಟಕ ಸಂಘವು ಜೀವಮಾನದ ಸಾಧನೆಗೆ ನೀಡುವ ಡಾಕ್ಟರ್ ದಾರಾ ಬೇಂದ್ರೆ ಕಾವ್ಯ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ಸುಬ್ಬರಾಯ ಚುಕ್ಕಾಡಿ ಅವರಿಗೆ ಹಾಗೂ ಪ್ರೊಫೆಸರ್ ತೀನಂಶ್ರೀ ಸಾಹಿತ್ಯ ವಿಮರ್ಶೆ ಪ್ರಶಸ್ತಿಯನ್ನು ಪ್ರಸಿದ್ಧ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ನಿನ್ನೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಾಹಿತಿ ಕೆಪಿ ಸುರೇಶ್, ಕರ್ನಾಟಕ ಸಂಘದ ಅಧ್ಯಕ್ಷ ಎಚ್ಆರ್ ಶಂಕರನಾರಾಯಣ ಶಾಸ್ತ್ರಿ, ಕರ್ನಾಟಕ ಸಂಘದ ಕಾರ್ಯದರ್ಶಿ ವಿನಯ್ ಶಿವಮೊಗ್ಗ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕೆಪಿ ಸುರೇಶ್, ಕಲೆ, ಸಾಹಿತ್ಯ, ಸಂಸ್ಕೃತಿ ದೊಡ್ಡ ನಗರಗಳಿಗೆ ಸೀಮಿತವಾಗಿದ್ದ ಸಂದರ್ಭದಲ್ಲಿ ಸುಬ್ಬರಾಯ ಚುಕ್ಕಾಡಿ ಅವರು ಗ್ರಾಮೀಣ ಭಾರತದ ಮಹತ್ವವನ್ನು ತಮ್ಮ ಸಾಹಿತ್ಯದ ಮೂಲಕ ಪರಿಚಯಿಸಿದರು ಎಂದು ಹೇಳಿದರು. ಸುಬ್ಬರಾಯ ಚುಕ್ಕಾಡಿ, ಶಿವಮೊಗ್ಗ ಕರ್ನಾಟಕ ಸಂಘವು ಬಹಳ ಹಿಂದಿನಿಂದಲೂ ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದಂತೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದೆ. ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಕನ್ನಡದ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿರುವ ಸಂಘದ ಕಾರ್ಯ ಶ್ಲಾಘನೀಯ. ಇಂತಹ ಸಂಘವು ತಮಗೆ ಪ್ರಸಿದ್ಧ ಕವಿ ದಾರಾ ಬೇಂದ್ರೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿರುವುದು ಸಮಾಧಾನ ತಂದಿದೆ ಎಂದು ತಿಳಿಸಿದರು. ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇರುವಾಗ ಆಗಲಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಪ್ರಶಸ್ತಿಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಕರ್ನಾಟಕ ಸಂಘವು ಇಂತಹ ಪ್ರಶಸ್ತಿಗಳನ್ನು ನೀಡುವ ಮೂಲಕ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಂಡಿದೆ. ತಮಗೆ ಹೆಸರಾಂತ ಸಾಹಿತಿ ತೀನಂಶ್ರೀ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿರುವುದು ಅತ್ಯಂತ ಸಂತಸ ತಂದಿದೆ ಎಂದು ಹೇಳಿದರು. ವಿದ್ವತ್ ವಲಯದ ಪ್ರತಿನಿಧಿಯನ್ನು ಆಗಿರುವಂಥವರು, ಅವರ ಹೆಸರಿನಲ್ಲಿ ಈ ಪ್ರಶಸ್ತಿ ಸಿಗ್ತಾ ಇರೋದು ಸಹಜವಾಗಿ ಗೌರವ ಮತ್ತು ಸಂತೋಷ ಅಂತ ಭಾವಿಸಿದೆ. ವಿನಯ್ ಶಿವಮೊಗ್ಗ, ನಾಡಿನ ಇಬ್ಬರು ಶ್ರೇಷ್ಠ ಸಾಧಕರಿಗೆ ಸಂಘ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸಿದೆ. ಇದರಿಂದ ಸಂಘದ ಸಾರ್ಥಕತೆ ಮತ್ತಷ್ಟು ಹೆಚ್ಚಿದಂತಾಗಿದೆ ಎಂದು ತಿಳಿಸಿದರು. ಕನ್ನಡದ ದೇಗುಲ, ಕನ್ನಡದ ಸಂಸ್ಥೆ ಎಸ್ ವಿ ರಂಗಣ್ಣವರ ಅಧ್ಯಕ್ಷತೆಯಲ್ಲಿ 1943ರಲ್ಲಿ ಬೇಂದ್ರೆ ಅವರು ಗಂಗಾವತರಣ ಓದಿದ್ದು ಸಹ ಇದೇ ಕರ್ನಾಟಕ ಸಂಘ ಆವರಣದಲ್ಲಿ.